ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರತಿದಿನವೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ಈ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ನೋಡೋದಾದ್ರೆ ನೀವು ಮತ್ತೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು. ನಿಮ್ಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಬೇಕು ಅಂತಂದರೆ ತಿಳಿಸಿದ್ರು. ಬಟ್ ಆದರೆ ಇವಾಗ ಅರ್ಜಿ ಸಲ್ಲಿಸೋದು ಬೇಡ, ನಾವು ಬರೀ ಪರಿಷ್ಕರಣೆನ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗಾದರೆ ಪರಿಷ್ಕರಣೆ ಯಾವ ರೀತಿಯಾಗಿ ಮಾಡ್ತಾರೆ, ಯಾವಾಗಿಂದ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ, ಹಾಗಾದರೆ 31ನೇ ಕಂತಿನ ಹಣ ಏನಾದರೂ ಅತಿ ಶೀಘ್ರದಲ್ಲಿ ರಿಲೀಸ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರದ್ರೂ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ನನ್ನ ಚಾನಲಲ್ಲಿ ಯಾವುದೇ ರೀತಿ ಫೇಕ್ ಆಗಲಿ ಸುಳ್ಳು ಮಾಹಿತಿನ ಖಂಡಿತವಾಗ್ಲೂ ನಾನು ತಿಳಿಸೋದೇ ಇಲ್ಲ. ಏನೆಲ್ಲ ಸರ್ಕಾರದಿಂದ ನಿಜವಾದ ಮಾಹಿತಿ ಬರ್ತಾ ಇರುತ್ತೋ ಅದನ್ನು ಮಾತ್ರನೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳಬೇಕು. ಯಾಕಂದರೆ ಇವಾಗ ಮತ್ತೆ ಹೊಸದಾಗಿ ಅರ್ಜಿಗಳನ್ನ ಪ್ರಾರಂಭ ಮಾಡ್ತೀವಿ, ಅರ್ಜಿ ಹಾಕಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಕೆಲವೊಬ್ಬೊಬ್ರು ಅಯ್ಯೋ ನಮಗೆ ಕೆಲಸ ಇರುತ್ತೆ, ನಾವು ಅಲ್ಲಿ ಹೋಗಿ ಹಾಕಬೇಕು, ದಿನ ಎಲ್ಲ ಕಾಯಬೇಕು, ನೆಟ್ವರ್ಕ್ ಇರಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅಂದ್ಕೊಂಡಿದ್ರು. ಇನ್ನೊಂದು ಸ್ವಲ್ಪ ಜನ ಇಲ್ಲ ಮೆಂಟಲಿ ಪ್ರಿಪೇರ್ ಆಗಿದ್ರು, ಅರ್ಜಿಗಳು ಪ್ರಾರಂಭ ಮಾಡ್ತಾರೆ, ನಾವು ಹೋಗಿ ಅರ್ಜಿನ ಸಲ್ಲಿಸ್ಬರ್ಬೇಕು ಅಂತ ಹೇಳ್ಬಿಟ್ಟು. ಕೆಲವೊಬ್ಬೊಬ್ರು ಇವಾಗ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಬೇರೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿರಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಅದು ಎಷ್ಟೋ ಜನದ ಹತ್ರ ಇರಲ್ಲ. ಸೊ ಇವಾಗ ಅದನ್ನು ಮಾಡಿಸೋದಕ್ಕೂ ಕೂಡ ಎಷ್ಟೋ ಜನ ಹೋಗಿ ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ. ಸೊ ಇವಾಗ ಅದ್ರ ತಲೆನೋವೇ ಬೇಡ, ಇವಾಗ ಮತ್ತೆ ಹೊಸದಾಗಿ ಅರ್ಜಿನೇ ಹಾಕೋದು ಬೇಡ. ಇವಾಗ ಹಳೆ ಅರ್ಜಿ ಏನಿತ್ತು ಅದನ್ನೇ ಪರಿಷ್ಕರಣೆ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಸಭೆ ನಡೆಸಿ CM ಆದಂಥ DK ಶಿವಕುಮಾರ್ ಸರ್ ಅವರೇನೆ ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳು ತಗೊಂಡು ಇವಾಗ ಫೈನಲಿ ಅರ್ಜಿ ಸಲ್ಲಿಸೋದು ಬೇಡ, ಜಸ್ಟ್ ಪರಿಷ್ಕರಣೆ ಪ್ರಾರಂಭ ಮಾಡಿ ಪರಿಷ್ಕರಣೆ ನಡೆಸಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರೆ. ಅಂದರೆ ಪರಿಷ್ಕರಣೆ ಅಂತಂದ್ರೂ ಕೂಡ ಸುಮ್ಮನೆ ಏನು ಪರಿಷ್ಕರಣೆ, ಇಂಥವ್ರು ಕ್ಯಾನ್ಸಲ್ ಮಾಡೋಣ, ಇಂಥವ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹಂಗೆ ಯಾವುದೇ ರೀತಿ ಪರಿಷ್ಕರಣೆ ಇರೋದಿಲ್ಲ. ಪರಿಷ್ಕರಣೆ ಹೇಗೆ ಮಾಡ್ತಾರೆ ಅಂತಂದರೆ ಇವಾಗ ನಿಮ್ಮ ಮನೆಗಳಿಗೆ ಬಂದು ಸೊ ಎಲ್ಲ ವೆರಿಫಿಕೇಷನ್ನ ಮಾಡ್ತಾರೆ. ಮನೆ ಹತ್ರ ಬಂದ್ರೂ ಕೂಡ ಇವಾಗ ಕಡ್ಡಾಯವಾಗಿ ಎಲ್ರದ್ದು ವೋಟರ್ ID ಇರಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ನಮ್ಮ ರಾಜ್ಯದವರಿಗೆ ಮಾತ್ರನೇ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದು, ಹೊರ ರಾಜ್ಯದವ್ರಿಗೆಲ್ಲ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಕಡ್ಡಾಯವಾಗಿ ಯಾರ ಹತ್ರ ಎಲ್ಲ ವೋಟರ್ ID ಇರುತ್ತೋ ಅವ್ರಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನಾ ಹಣ, ಫಾರ್ ಎಕ್ಸಾಂಪಲ್ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗುತ್ತೆ. ನಿಮ್ಮ ಹತ್ರ ವೋಟರ್ ID ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಜೊತೆಗೆ ಇಲ್ಲಿ ತುಂಬ ಜನ ಏನು ಮಾಡಿದ್ದಾರೆ, ಒಂದೇ ಅಡ್ರೆಸ್ಸಲ್ಲಿ 3-4 ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ. ಒಂದೇ ಮನೆ ಅಡ್ರೆಸ್ಸಲ್ಲಿ 3-4 ಜನ ಗೃಹಲಕ್ಷ್ಮಿ ಯೋಜನಾ ಹಣನ ತಗೋತಾ ಇರ್ತಾರೆ. ಸೊ ಇವಾಗ ಅವ್ರದ್ದೆಲ್ಲರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ. ಮತ್ತು ಸರ್ಕಾರದಿಂದನೂ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ನೀವೇ ಅನುಕೂಲವಸ್ತವಾಗಿದ್ದೀರಾ ಅಂತಂದರೆ ನೀವೇ ಹಿಂದೆ ಸರಿದ್ಬಿಡಿ ಗೃಹಲಕ್ಷ್ಮಿ ಯೋಜನಾ ಹಣದಿಂದ ಅಂತೇಳಿ ತಿಳಿಸಿದ್ದಾರೆ. ಹಾಗೆ ಸರ್ಕಾರಿ ನೌಕರರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣನ ಪಡ್ಕೊತಾ ಇದ್ದಾರೆ ಅಂಥವ್ರು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಜೊತೆಗೆ ಡೆತ್ ಆಗಿರ್ತಾರೆ ಮನೆಯಲ್ಲಿ ಅವರು, ಅಂಥವ್ರದ್ದು ಕೂಡ ನೀವೇ ಅದನ್ನು ಸ್ವಇಚ್ಛೆಯಿಂದ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಂತಲೂ ಕೂಡ ತಿಳಿಸಿದ್ದಾರೆ. ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವ್ರು, GST ಪೇ ಮಾಡ್ತಾ ಇರುವಂಥವ್ರು ಅಂಥವ್ರು ಕೂಡ ನೀವೇ ಎಲ್ಲ ಹಿಂದೆ ಸರಿರಿ. ಮತ್ತು ಈಗ ಹೊರ ರಾಜ್ಯದವರೆಲ್ಲ ಏನು ಪಡ್ಕೊತಾ ಇದ್ದಾರೆ ಅಂಥವ್ರದ್ದು ಕೂಡ ಎಲ್ಲರದ್ದು ಕೂಡ ಕೈ ಬಿಡ್ತಾರೆ. ಸೊ ಇದು ಒಂದಿಷ್ಟು ರೂಲ್ಸ್ಗಳನ್ನ ತಿಳಿಸಿದ್ದಾರೆ. ಅಂಥವ್ರದ್ದು ಎಲ್ಲರದ್ದು ಇವಾಗ ಕ್ಯಾನ್ಸಲ್ ಮಾಡ್ತಾರೆ. ಪರಿಷ್ಕರಣೆ ಅಂತಂದ್ರೂ ಕೂಡ ಸುಮ್ಮನೆ ಏನೂ ಮಾಡೋಕ್ಕಾಗಲ್ಲ. ಹೇಳ್ದಾಗೇ ನಿಮ್ಮ ಮನೆ ಹತ್ರನೇ ಬಂದು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ, ಅಥವಾ ಕರ್ನಾಟಕವನ್ನು, ಬೆಂಗಳೂರು ಗ್ರಾಮವನ್ಗಳಿಗೆ ಬರೋದಕ್ಕೆ ಹೇಳಿ ಅಲ್ಲೇ ಕೆಲವೊಂದಿಷ್ಟು ಡಾಕ್ಯುಮೆಂಟ್ನ ಸಲ್ಲಿಸೋದಕ್ಕೆ ಹೇಳ್ತಾರೆ. ಸೊ ಆ ರೀತಿಯೂ ಕೂಡ ಆಗ್ಬೋದು. ಬಟ್ ಇಷ್ಟು ಮಾತ್ರ ತಿಳಿಸಿದ್ದಾರೆ, ಮನೆಗೆ ತೆರಳಿ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಸಾಕಷ್ಟು ಜನರದ್ದು ಫಿಲ್ಟರ್ ಆಗುತ್ತೆ. ಇವಾಗ ಅರ್ಜಿ ಸಲ್ಲಿಸೋ ಪ್ರೋಸೆಸ್ ನೋಡೋದಾದರೆ ಏನಾಗುತ್ತೆ, ತಿಂಗಳ ಯಾರಾದರೂ ಡೆತ್ ಆಗ್ತಾನೆ ಇರ್ತಾರಲ್ವ. ಇವಾಗ ಈ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ಈ ಮುಂದಿನ ತಿಂಗಳಲ್ಲೇ ಕೆಲವರು ಡೆತ್ ಆಗ್ತಾರೆ. ಸೊ ಇವಾಗ ಪ್ರತಿ ತಿಂಗಳು ಡೆತ್ ಆಗ್ತಾನೆ ಇರ್ತಾರೆ ಅಂತಂದ್ಮೇಲೆ ಪ್ರತಿ ತಿಂಗಳು ಕೂಡ ಹೋಗಿ ಹಾಕೋಕ್ಕಾಗಲ್ಲ ಅಪ್ಲಿಕೇಶನ್ಗಳನ್ನ. ಅದು ಒಂದು ರೀತಿ ಕಷ್ಟ ಆಗ್ತಿತ್ತು. ಸರ್ಕಾರ ಫಸ್ಟು ಡಿಸಿಷನ್ ತೊಗೊಂಡಿದ್ದು ಹೊಸದಾಗಿ ಅಪ್ಲಿಕೇಶನ್ ಆಗಬೇಕು ಅಂದಿದ್ದು. ಬಟ್ ಅಂದರೆ ಒನ್ ಟೈಮ್ ಹಾಕಿ ಅಂತ ತಿಳಿಸಿದ್ರು, ಅವ್ರೇನು ತಿಂಗಳ ಹಾಕಬೇಕಂತ ತಿಳಿಸಿಲ್ಲ. ಬಟ್ ಈ ರೀತಿಯೂ ಕೂಡ ಆಗ್ತಿತ್ತು. ಇವಾಗ ಡಿಸಿಷನ್ ತೊಗೊಂಡಿದ್ದಾರಲ್ವ ಅಪ್ಲಿಕೇಶನ್ ಬೇಡ, ಜಸ್ಟ್ ಪರಿಷ್ಕರಣೆ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೇ ಪರಿಷ್ಕರಣೆ ಮಾಡುವಂಥದ್ದು. ಏನೋ ಎಕ್ಸ್ಟ್ರಾ 31ನೇ ಕಂತಿನ ಹಣ ಏನಾದರೂ ರಿಲೀಸ್ ಮಾಡ್ತಾರೆ ಅತಿ ಶೀಘ್ರದಲ್ಲಿ, ಹಾಗಾದರೆ ಪರಿಷ್ಕರಣೆ ಪ್ರಾರಂಭ ಮಾಡ್ತಾರಲ್ವ ಅಂತಂದರೆ ಸೊ ಅದನ್ನು ಮಾಡಬಹುದು ಅಂತ ಅನಿಸುತ್ತೆ. ಯಾಕಂದರೆ ಈಗ ಆಲ್ರೆಡಿ ಹಣಕಾಸು ಇಲಾಖೆಯಲ್ಲಿ 31ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ರೆಡಿ ಇದೆ. ಸೊ ಸರ್ಕಾರ ಏನಾದರೂ ಸೂಚನೆ ಕೊಟ್ಟರೆ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಬಹುಶಃ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಬಿಡುಗಡೆ ಆಗ್ಬೋದು ಅಂತ ಅನಿಸುತ್ತೆ 31ನೇ ಕಂತಿನ ಹಣ. ಜೊತೆಗೆ ಈಗ SIR ಕೂಡ ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಸೊ ನಾಳೆಯಿಂದ SIR ಕೂಡ ಪ್ರಾರಂಭ ಆಗುತ್ತೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಫಿಲ್ಟರ್ ಆಗಿ ಹೋಗ್ತಾರೆ. ಅದು ಒಂದು ರೀತಿ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು. SIRನ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟಾರ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ಅದು ಪ್ರಾರಂಭ ಆದರೂ ಕೂಡ ಇವ್ರಿಗೊಂದು ರೀತಿ ಇನ್ನೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ.
ಬಟ್ ಇಷ್ಟು ಅಪ್ಡೇಟ್ಗಳು ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಬಂದಿದೆ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.